ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸುವ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರ, ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾವು ಕಲಿಯುಗದಲ್ಲಿ ಮಾಟ ಮಂತ್ರದ ಪ್ರಯೋಗ ನಡೆಯುತ್ತಾ, ಮಾಟ ಮಂತ್ರದ ಪ್ರಯೋಗ ನಡೆದಿದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಇದರಿಂದ ಮುಕ್ತಿ ಹೊಂದೋದು ಹೇಗೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀವೈ ಶ್ರೀಧರ ಭಟ್ಟಾಚಾರ್ಯ ಗುರುಗಳು. ಗುರುಗಳೇ ನಮಸ್ಕಾರ. ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಾಂತಾಕಾರಂ ಭುಜಗಶೇನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗಿರುಧ್ಯಾನ್ಯಗಮ್ಯಂ ವಂದೇ ವಿಷ್ಣುಂ ಭೋವಯಹರಂ ಸರ್ವಲೋಕೈಕನಾಥಂ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳ ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ, ಈ ದಿನ ಯಾವ ರಾಶಿಯವರಿಗೆ ಲಾಭ, ಯಾವ ರಾಶಿಯವರಿಗೆ ನಷ್ಟ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ವ್ಯಾಪಾರದಲ್ಲಿ ಬಹಳಷ್ಟು ಲಾಭಗಳನ್ನು ಪಡಿತಕ್ಕಂಥ ಒಂದು ದಿನವಾಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಮನೆಯಲ್ಲಿ ಶುಭ ಸಮಾಚಾರಗಳನ್ನು ಕೇಳ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ವಿಜಯಲಕ್ಷ್ಮಿಯೇ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ತಂದೆ ತಾಯಿಗಳಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಮೇಲಾಧಿಕಾರಿಗಳಿಂದ ತೊಂದರೆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಮೇಲಾಧಿಕಾರಿಗಳಿಂದ ತೊಂದರೆ, ಸಹೋದರ ಸಹೋದರಿಯರ ಜೊತೆ ಕಲಹಗಳು, ಜಗಳಗಳು ಮಾಡ್ಕೊಳ್ತಕ್ಕಂಥ ದಿನವಾಗುತ್ತೆ. ಸ್ವಲ್ಪ ಮಾತಿನ ಮೇಲೆ ನಿಗಮನ ಇಟ್ಟು ಮಾತನಾಡಿ ವಿರೋಧಿಗಳಿಂದ ಕುತಂತ್ರಕ್ಕೆ ಬೀಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗ್ತಕ್ಕಂಥದ್ದು ಕೂಡ ಈ ದಿನ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಗಣೇಶನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಅರ್ಕಪುಷ್ಪದಿಂದ ಅರ್ಚನೆಯನ್ನ ಮಾಡಿ 21 ನಮಸ್ಕಾರಗಳನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಆಪ್ತರಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ದಿನವಾಗುತ್ತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಕಾರ್ಯವೈಖರಿಯಲ್ಲಿ ಸ್ವಲ್ಪ ವಿಳಂಬ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬವಾಗುತ್ತೆ. ಮಾತಿನ ಮೇಲೆ ಹಿಡಿತವನ್ನ ಇಟ್ಟು ಮಾತನಾಡ್ತಕ್ಕಂಥದ್ದು ತುಂಬಾ ಉತ್ತಮ. ಯಾಕೆಂದ್ರೆ ಹೆಚ್ಚಾಗಿ ಅವಾಚ್ಯ ಶಬ್ದಗಳು ನಿಮ್ಮ ಶರೀರದಲ್ಲಿ ಹೊರಗಡೆ ಬರ್ತಕ್ಕಂಥದ್ದು, ಅದರಿಂದ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಂಭವ ಹೆಚ್ಚಾಗಿ ಕಂಡು ಬರುತ್ತೆ. ಮಾತಿನ ಮೇಲೆ ನಿಗಮನ್ನ ಇಟ್ಟು ಮಾತನಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ದುರ್ಗಾಯೈ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಆಸ್ತಿ ವಿಚಾರದಲ್ಲಿ ವಿವಾದಗಳು ಹೆಚ್ಚಾಗಿ ಕಂಡು ಬರುತ್ತೆ. ಗಣಕ ಯಂತ್ರದಿಂದ ಬಹಳಷ್ಟು ಸಹಾಯವನ್ನು ಪಡಿತಕ್ಕಂಥ ದಿನವಾಗುತ್ತೆ. ಶೀತ ಸಂಬಂಧವಾದ ರೋಗ, ಕುಲದೇವರ ಅನುಗ್ರಹದಿಂದ ಕಾರ್ಯಸಿದ್ಧಿ ಆಗ್ತಕ್ಕಂಥ ಒಂದು ದಿನವಾಗುತ್ತೆ. ಆದರೆ ಬಹಳಷ್ಟು ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ, ಮನಕ್ಲೇಶ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಪವಮಾನಾಯ ನಮಃ ಈ ಮಂತ್ರವನ್ನ 54 ಬಾರಿ ಜಪವನ್ನ ಮಾಡಿ ಕಣ್ಣಿಲ್ದೇ ಇರತಕ್ಕಂಥವರಿಗೆ ಅಂಧರಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಬೀರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಕುಟುಂಬದಲ್ಲಿ ನಾನಾ ರೀತಿಯ ತೊಂದರೆಗಳನ್ನ ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಬಿಕ್ಕಟ್ಟಾಗ್ತಕ್ಕಂಥ ಸಾಧ್ಯತೆಗಳಿದೆ. ವಾಹನ ಚಾಲನೆಯನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸ್ವಲ್ಪ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ದೂರ ಪ್ರಯಾಣ ಮಾಡಬೇಕಾಗತ್ತೆ. ಅಲ್ಪ ಆದಾಯ, ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಗಜೇಂದ್ರ ಮೋಕ್ಷ ಪಾರಾಯಣವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಹೊಸ ಹೊಸ ಪ್ರಯತ್ನಗಳಲ್ಲಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಕ್ಕಂಥ ಒಂದು ದಿನವಾಗುತ್ತೆ. ಮನಃಶಾಂತಿ, ಯತ್ನ ಕಾರ್ಯದಲ್ಲಿ ಅನುಕೂಲಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸ್ಥಿರಾಸ್ತಿ ಸಂಪಾದನೆ ಮಾಡ್ತಕ್ಕಂಥ ಒಂದು ದಿನ. ದುಷ್ಟ ಜನರ ಸಹವಾಸದಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಗೆಳೆಯರಿಂದಾನೇ ಅನರ್ಥಗಳಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಬಡ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ರೆಡಿ ಇದ್ದಾರೆ.
ಈಗ ಪುಷ್ಪಲತಾ ಅನ್ನೋರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. ಗೊತ್ತಿಲ್ಲ ಮೇಡಮ್ ಜನ್ಮದಿನ. ಗುರುಗಳಿದ್ದಾರೆ, ಮಾತಾಡಿ. ಪುಷ್ಪಲತಾ ಅವರೇ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. 5 ಗುರುಜಿ. ಗೊಂದಲಮಯವಾದ ವಾತಾವರಣ, ಮನಸ್ಸು ಇಲ್ಲದೇ ಇರ್ತಕ್ಕಂಥ ಆಲೋಚನೆಗಳು, ಮನಕ್ಲೇಶ, ಇದೇ ನಿಮ್ಮ ಪ್ರಶ್ನೆ, ಹೌದಾ? ಹೌದು ಗುರುಜಿ. ಏನಾಗ್ತಾ ಇದೆಯಮ್ಮ? ಮನೇಲಿ ತುಂಬಾ ಕಷ್ಟ ಆಗ್ತಾ ಇದೆ, ಮತ್ತೆ ಸಾಲ ಆಗ್ಬಿಟ್ಟಿದೆ ಗುರುಜಿ. ಅದು ತೀರ್ಸೋ ಬಗ್ಗೆನೇ ಗೊತ್ತಾಗ್ತಾ ಇಲ್ಲ ನನಗೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ ತಾಯಿ. ಸಾಲ ಮಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಸಾಲ ಮಾಡ್ತಾರೆ. ಭೂಮಿ ಮೇಲೆ ಜನನವಾದ ಮೇಲೆ ಪ್ರತಿಯೊಬ್ಬ ಮನುಷ್ಯ ಕಡೇ ಪಕ್ಷ 1 ರೂಪಾಯಿ ಆದರೂ ಕೂಡ ಸಾಲ ಮಾಡಲೇಬೇಕಾಗತ್ತೆ. ಅತ್ಯವಶ್ಯಕ ಅವಶ್ಯಕತೆ ಬಿದ್ದಾಗ ಸಾಲ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ದೊಡ್ಡವರು ಹೇಳ್ತಾರೆ, ಧೈರ್ಯಂ ಸಾಹಸ ಲಕ್ಷಣಂ. ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಧೈರ್ಯದಿಂದ ಹೆದರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ನೀವು ಮೈಸೂರಿಂದ ಕರೆ ಮಾಡಿದ್ದೀರಾ. ಮೈಸೂರಿನಲ್ಲಿ ಅರಮನೆಯ ಆವರಣದಲ್ಲಿ ಶ್ವೇತವರಹ ಸ್ವಾಮಿಯ ದೇವಾಲಯ ಇದೆ. ಆ ಶ್ವೇತವರಹ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಬೆಣ್ಣೆ ಮತ್ತು ಸಕ್ಕರೆ ಮಿಶ್ರಣವನ್ನು ಮಾಡಿ ನೈವೇದ್ಯವನ್ನು ಮಾಡಿ, ಸಾಧ್ಯವಾದರೆ ಅಂಗ ಪ್ರದಕ್ಷಿಣೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಖಂಡಿತವಾಗಿ 1 ವರ್ಷದಲ್ಲಿ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ವಿದ್ಯಾ ಅನ್ನೋರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. 22 ಫೆಬ್ರವರಿ 1995. ಹುಟ್ಟಿದ ಸಮಯ 10:30 ನೈಟ್. ಓಕೆ ಮಾ, ಗುರುಗಳಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ. ಏನು ವಿಚಾರ ಬೇಕಾಗಿತ್ತು? ಇದು ನಾನು ಸೆಕೆಂಡ್ PUC ಓದಾಕತ್ತೀನಿ ಗುರುಜಿ. ನಂದು ಮುಂದಿನ ವಿದ್ಯಾಭ್ಯಾಸ ಮೆಡಿಕಲ್ ಸೀಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸಿಗ್ತೈತಾ? ಖಂಡಿತ ಅಮ್ಮ. ನೋಡೋಣ, ಬುಧವಾರ ಹುಟ್ಟಿದ್ದು ನೀವು, ಹೌದಾ ತಾಯಿ? ಹೌದು. ನಿಮ್ಮ ನಕ್ಷತ್ರ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನು ನಾವು ನೋಡಿದಾಗ ಶನಿ ದಶೆಯಲ್ಲಿ ನೀವು ಜನನವಾಗಿದ್ದೀರಾ. ಆದರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಬುಧ ದಶ ಅಂತ್ಯಭಾಗ. ಆದರೆ ನಿಮ್ಮ ಜಾತಕವನ್ನು ನಾವು ನೋಡಿದಾಗ ಲಗ್ನದಲ್ಲೇ ರಾಹು, ಸಪ್ತಮ ಸ್ಥಾನದಲ್ಲಿ ಕೇತು, ಅಂದರೆ ತುಲಾ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ವಿದ್ಯಾಕಾರಕನಾಗಿರ್ತಕ್ಕಂಥವನು ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಖಂಡಿತವಾಗಿ ಇಷ್ಟಕಾಮ್ಯಾರ್ಥಗಳ ನೆರವೇರುತ್ತೆ. ಆದರೆ ಮಧ್ಯದಲ್ಲಿ ಸ್ವಲ್ಪ ಹೆಡರು ತೊಡರುಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ: ಸಹಸ್ರ ಮೋದಕ ಗಕಾರ ಗಣಪತಿ ಹೋಮವನ್ನು ಆಚರಣೆಯನ್ನು ಮಾಡಿ. ಅಂದರೆ ಶ್ವೇತಶಿಲೆಯ ಗಣೇಶನ ಪೆಂಡೆಂಟನ್ನು ಕರಿದಾರದಲ್ಲಿ ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮ್ಮ ಇಷ್ಟಕಾಮ್ಯಾರ್ಥ ಫಲಸಿದ್ಧಿಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಗುರುಗಳೇ, ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡ್ತೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಫಲಾಫಲಗಳು ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ದಿನ ಸರ್ಕಾರಿ ಕೆಲಸದಲ್ಲಿ ಬಹಳಷ್ಟು ವಿಘ್ನಗಳು ಬರ್ತಕ್ಕಂಥ ಕೆಲಸಗಳಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಸ್ತ್ರೀ ಸಂಬಂಧವಾದ ವ್ಯವಹಾರಗಳಲ್ಲಿ ಬಹಳಷ್ಟು ಎಚ್ಚರವನ್ನು ವಹಿಸಿ. ಹೆಣ್ಣು ಮಕ್ಕಳಿಂದಾನೇ ಬಹಳಷ್ಟು ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಕೃಷಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಯಾರ್ಯಾರು ರೈತರ ಕೆಲಸ ಮಾಡ್ತಾ ಇದ್ದೀರೋ, ಕೃಷಿ ಚಟುವಟಿಕೆಯಲ್ಲಿ ಯಾರ್ಯಾರು ತೊಡಗಿದ್ದೀರೋ ಅಂಥವರಿಗೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಈ ದಿನ ಲಭ್ಯವಾಗುತ್ತೆ. ಅನ್ಯ ಜನರಲ್ಲಿ ವೈಮನಸ್ಸು, ಯಾರೋ ಗೊತ್ತಿಲ್ಲ ಅವರ ಮೇಲೆ ವೈಮನಸ್ಸನ್ನು ಸಾಧಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಲ್ಪ ಕಾರ್ಯ ಸಿದ್ಧಿ, ಚಂಚಲ ಮನಸ್ಸು, ದುರಾಲೋಚನೆ, ಕೆಟ್ಟ ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಬರ್ತಕ್ಕಂಥ ದಿನವಾಗುತ್ತೆ. ಅಲಂಕಾರಿಕ ವಸ್ತುಗಳಿಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಆದರೆ ಮನೋವ್ಯತೆ, ಮನಸ್ಸಿನಲ್ಲಿ ಇಲ್ಲದೇ ಇರ್ತಕ್ಕಂಥ ವ್ಯತೆಗಳನ್ನು ಇಟ್ಕೊಂಡು ಯೋಚನೆಗಳನ್ನು ಮಾಡ್ಕೊಳ್ತಕ್ಕಂಥ ದಿನವಾಗುತ್ತೆ. ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಪಂಚಲಿಂಗೇಶ್ವರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನು ಮಾಡಿ ಶಿವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಧನುಸ್ಸು ರಾಶಿ.
ಈ ಧನುಸು ರಾಶಿಯವರಿಗೆ ಈ ದಿನ ಬಂಧು ಬಾಂಧವರ ಸಹಕಾರ ಲಭ್ಯವಾಗ್ತಕ್ಕಂಥ ದಿನವಾಗತ್ತೆ. ಪರಸ್ತ್ರೀಯಿಂದ ಧನಲಾಭ, ಹೆಣ್ಣು ಮಕ್ಕಳಿಂದ ಬಹಳಷ್ಟು ಧನಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಗುರು ಹಿರಿಯರಲ್ಲಿ ಬಹಳಷ್ಟು ಭಕ್ತಿ, ಸಜ್ಜನ ವಿರೋಧ, ಒಳ್ಳೆಯವರನ್ನ ವಿರೋಧವನ್ನು ಕಟ್ಕೊಂಡ್ಬಿಡ್ತೀರಾ. ಕೋಪ ಜಾಸ್ತಿ, ಅಧಿಕವಾಗಿ ಕೋಪ ಮಾಡ್ಕೋಬೇಡಿ. ಈ ದಿನ ಕೋಪದಿಂದ ಬಹಳಷ್ಟು ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಅತಿಯಾದ ನಿದ್ರೆ, ಆಲಸ್ಯ ಮನೋಭಾವ, ಆಯಾಸಗಳು ಹೆಚ್ಚಾಗಿ ಈ ದಿನ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಸುಬ್ರಹ್ಮಣ್ಯ ಆಲಯಕ್ಕೆ ಹೋಗಿ ಭಸ್ಮಾರ್ಚನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ದೃಷ್ಟಿ ದೋಷದಿಂದ ತೊಂದರೆ, ನೇತ್ರ ಸಂಬಂಧವಾಗಿರ್ತಕ್ಕಂಥ ಕಾಯಿಲೆಗಳು ಆವಾಹನೆಯಾಗ್ತಕ್ಕಂಥ ದಿನವಾಗುತ್ತೆ. ವ್ಯವಹಾರದಲ್ಲಿ ಜನರಲ್ಲಿ ಮೋಸಕ್ಕೆ ಒಳಗಾಗ್ತಕ್ಕಂಥ, ಅವರು ಮಾಡಿರ್ತಕ್ಕಂಥ ಷಡ್ಯಂತ್ರಕ್ಕೆ ಬೀಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಮನಸ್ಸಿಗೆ ವ್ಯತೆ, ನಾನಾ ರೀತಿಯ ಯೋಚನೆ ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನವಾಗತ್ತೆ. ಗುಪ್ತಾಂಗ ರೋಗಗಳು ಆವಾಹನೆಯಾಗ್ತಕ್ಕಂಥ ದಿನವಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಶ್ವೇತವರಹಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಬಡವರಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಮಾತೃವಿನಿಂದ ಧನ ಸಹಾಯವಾಗ್ತಕ್ಕಂಥ ದಿನವಾಗತ್ತೆ. ವಾದ ವಿವಾದಗಳಲ್ಲಿ ಸೋಲನ್ನು ಅನುಭವಿಸಬೇಕಾಗತ್ತೆ. ವಾದ ವಿವಾದಕ್ಕೆ ಹೇಳಿಬೇಡಿ, ಬಹಳಷ್ಟು ಜಾಗರೂಕತೆಯನ್ನು ವಹಿಸಿ. ವಾಹನ ಚಾಲನೆಯನ್ನ ಯಾರ್ಯಾರು ಮಾಡ್ತೀರೋ ಕುಂಭರಾಶಿಯವರು ಬಹಳಷ್ಟು ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡ್ತಕ್ಕಂಥದ್ದು ತುಂಬಾ ಉತ್ತಮ. ಪಿತ್ರಾರ್ಜಿತ ಆಸ್ತಿ ಗಳಿಕೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ನಿಂಬೆ ಪಾನಕ, ಹೆಸರು ಬೇಳೆ ಕೋಸಂಬರಿಯನ್ನ ಶ್ರೀಮನ್ನಾರಾಯಣನಿಗೆ ನಿವೇದನೆಯನ್ನ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಗೆಳೆಯರಿಗೆ ವಿನಿಯೋಗವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಅನಿರೀಕ್ಷಿತ ದ್ರವ್ಯ ಲಾಭ, ನೀವು ಅಂದುಕೊಂಡೇ ಇರಲ್ಲ, ಇದ್ದಕ್ಕಿದ್ದಾಗೆ ಯಾವುದೋ ಮೂಲದಿಂದ ಧನ ಲಾಭಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಸಮಾಜದಲ್ಲಿ ಗೌರವ ಮನ್ನಣೆ ಈ ದಿನ ನಿಮಗೆ ಪ್ರಾಪ್ತಿಯಾಗತ್ತೆ. ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗಲಿಕ್ಕೆ ಬಹಳಷ್ಟು ಹೋರಾಟಗಳನ್ನು ಮಾಡ್ತೀರಾ. ಯತ್ನ ಕಾರ್ಯಗಳಲ್ಲಿ ಬಹಳಷ್ಟು ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಶುಭ ಯೋಗವೂ ಕೂಡ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನ ಮಾಡಿ 108 ಬಾರಿ ಪ್ರದಕ್ಷಿಣೆಯನ್ನ ಮಾಡಿ ಔದುಂಬರ ವೃಕ್ಷಕ್ಕೆ ನೀರನ್ನ ಹಾಕಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಮಂಜುನಾಥ್ ಅನ್ನವರು ಗದಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ಮೇಡಮ್ ನಮಸ್ಕಾರ. ಗುರುಜಿಯವರ ಜೊತೆ ಮಾತಾಡ್ಬೇಕಾಗಿತ್ತು. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಮಂಜುನಾಥ್ ಅವರೇ ನಮಸ್ಕಾರಪ್ಪ, ಹೇಳಿಪ್ಪ. ನಮಸ್ಕಾರ ಗುರುಜಿ, ನಮ್ಮ ಹೆಸರು ಮಂಜುನಾಥ್ ಅಂತ, ನಾವು ಗದಗಿನಿಂದ ಮಾತಾಡ್ತಾ ಇರೋದು. ನಮ್ಮ ಬಗ್ಗೆನೇ ಕೇಳ್ಬೇಕಂತ ಮಾಡಿದ್ವಿ ಗುರುಜಿ. ನಿಮ್ಮ ದಿನಾಂಕ, ಜನ್ಮದಿನ? 11/5/1988 ಸಾಯಂಕಾಲ 6:30 ಬುಧವಾರ. 6:30 ಸಾಯಂಕಾಲ. ಹುಟ್ಟಿದ್ದೆಲ್ಲಿ? ಗದಗಲ್ಲೇ ಹುಟ್ಟಿದ್ದು. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಸರ್, ನಾವು ಇವಾಗ ಡಿಪ್ಲೊಮಾ ಮುಗಿಸಿದ್ದೀವಿ, ಗೌರ್ಮೆಂಟ್ ಕೆಲ್ಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀವಿ. ಮತ್ತೆ ಫ್ಯೂಚರ್ ಹೆಂಗಿರುತ್ತೆ, ಅಥವಾ ಜಾಬ್ ಏನಾದ್ರು ಸಿಗುತ್ತಾ, ಅಥವಾ ಪ್ರೈವೇಟ್ ಅಲ್ಲಿ ಇದ್ ಮಾಡೋಣ ಅಂತೇಳಿ ನಿಮ್ ಕೇಳ್ತಾ ಇದ್ದೀವಿ. ಖಂಡಿತ ನೋಡೋಣ. ಸೋಮವಾರ ನೀವು ಜನನವಾಗಿದ್ದೀರಾ. ನಿಮ್ಮ ನಕ್ಷತ್ರ ವಿಶಾಖ, ನಕ್ಷತ್ರ ತುಲಾ ರಾಶಿ, ಹುಣ್ಣಿಮೆ ದಿವಸ ನೀವು ಹುಟ್ಟಿದ್ದು. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಗುರುದಶ, ಆದರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಶನಿ ದಶ. ಆದರೆ ನಿಮ್ಮ ಜಾತಕವನ್ನು ನಾವು ನೋಡಿದಾಗ ತುಲಾ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ಲಗ್ನಾತ್ ಪಂಚಮ ಸ್ಥಾನದಲ್ಲಿ ಗುರು ಮತ್ತೆ ಕೇತು ಇದ್ದಾರೆ. ಕರ್ಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಲಗ್ನದಲ್ಲೇ ಇರುವುದರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಮೊದಲು ಪ್ರತ್ಯೇಕವಾಗಿ ಅಂದರೆ ಪ್ರೈವೇಟ್ ಅಲ್ಲಿ ಕೆಲಸಕ್ಕೆ ಜಾಯಿನ್ ಆಗಿ ಮತ್ತೆ ಸರ್ಕಾರಿ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕೊಳ್ಳಿ. ಖಂಡಿತವಾಗಿ ಸರ್ಕಾರಿ ಉದ್ಯೋಗ ನಿಮಗೆ ಲಭ್ಯವಾಗುತ್ತೆ. ಸ್ವಲ್ಪ ದಿನ ನಿಮಗೆ ತಡೆಯುತ್ತೆ. ಆದರೆ ನಾನೊಂದು ಪರಿಹಾರವನ್ನ ಹೇಳ್ತೇನೆ. ಆ ಪರಿಹಾರವನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನ ಮಾಡಿ. ಖಂಡಿತವಾಗಿ ಅನುಕೂಲಗಳಾಗುತ್ತೆ. ಕಲಾಭಿವೃದ್ಧಿ ಹೋಮ, ನವಗ್ರಹ ಶಾಂತಿ, ಗೋದಾನವನ್ನ ಆಚರಣೆಯನ್ನ ಮಾಡಿ ಅದರಲ್ಲಿ ಬರತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊತಾ ಬನ್ನಿ. ಖಂಡಿತವಾಗಿ ಅನುಕೂಲಗಳಾಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಗುರುಗಳೇ, ಈ ದೇವರಿಗಿಂತ ಹೆಚ್ಚಾಗಿ ಈ ಮಾಟ ಮಂತ್ರದ ಬಗ್ಗೆ ಜನರು ಬಹಳಷ್ಟು ಭಯ ಬೀಳ್ತಾರೆ. ಮಾಟ ಮಂತ್ರ ಆಗ್ಬಿಟ್ರೆ ನಮ್ಗೆ ಎಲ್ಲಿ ಕೆಟ್ಟದಾಗುತ್ತೋ, ಎಲ್ಲಿ ನಮ್ಮ ಕುಟುಂಬಕ್ಕೆಲ್ಲ ಕಂಟಕ ಬರುತ್ತೋ ಅಂತ ಯೋಚನೆ ಮಾಡ್ತಾರೆ. ಆದರೆ ಕಲಿಯುಗದಲ್ಲಿ ಈ ಮಾಟ ಮಂತ್ರ ಅನ್ನೋದು ನಿಜವಾಗ್ಲೂ ನಡೆಯುತ್ತಾ? ಈ ಮಾಟ ಮಂತ್ರ ಪ್ರಯೋಗವಾಗಿದ್ರೆ ನಮಗೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಗುರುಗಳೇ? ಮುಖ್ಯವಾಗಿ
ವೇದಗಳಲ್ಲಿ 4 ವೇದಗಳನ್ನು ನಾವೇ ಹೇಳ್ತೇವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಋಗ್ವೇದ, ಯಜುರ್ವೇದ, ಸಾಮವೇದ ಇದು ದೇವರ ಪೂಜಾದಿಗಳಿಗೆ ಸಂಬಂಧಪಡ್ತಕ್ಕಂಥದ್ದು. ಅಥರ್ವಣ ವೇದದಲ್ಲಿ ಒಂದು ಸಬ್ಜೆಕ್ಟ್ ಏನು? ಮಾಟ, ಮಂತ್ರ, ಕಟ್ಟು, ಕರಾರು, ಇಂದ್ರಜಾಲ, ಮಹೇಂದ್ರಜಾಲ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಆದರೆ ದೈವಶಕ್ತಿ ಇರೋದು ನಿಜ ಅಂತ ನಾವು ಒಪ್ಕೊಂಡ ಮೇಲೆ ಈ ದುಷ್ಟಶಕ್ತಿ ಇರ್ತಕ್ಕಂಥದ್ದು ಖಂಡಿತವಾಗಿ ನಿಜ. ಆದರೆ ಆ ದುಷ್ಟಶಕ್ತಿಯ ಆರಾಧನೆಯನ್ನ ಮಾಡ್ತಕ್ಕಂಥ ತಪಸ್ವಿಗಳು, ಸಿದ್ಧಿ ಪುರುಷರು ಖಂಡಿತವಾಗಿ ಈ ಕಲಿಯುಗದಲ್ಲಿ ಇಲ್ಲ ಅನ್ನೋದೇ ನನ್ನ ಅನಿಸಿಕೆ. ಆದರೆ ಎಲ್ಲೋ ಒಂದು ಕಡೆ ಅಲ್ಪ ಸ್ವಲ್ಪ ವಿದ್ಯೆಗಳನ್ನು ಕಲ್ತುಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ನೀವು ನೋಡಬಹುದು, ಬಹಳಷ್ಟು ಪ್ರಾಂತ್ಯಗಳಲ್ಲಿ ಬಹಳಷ್ಟು ವಿಧ ವಿಧವಾಗಿರ್ತಕ್ಕಂಥ ಅಥರ್ವಣ ವೇದ ಪ್ರಯೋಗ, ಮಾಟ, ಮಂತ್ರ, ಕಟ್ಟು, ಕರಾರುಗಳು ನಡೀತಕ್ಕಂಥದ್ದು. ಹಾಸನ ಜಿಲ್ಲೆಗೆ ಹೋದ್ರೆ ಹೆಚ್ಚಾಗಿ ನೀವು ನೋಡಬಹುದು ತಡೆ ಹೊಡಿತಕ್ಕಂಥದ್ದು. ಹಾಗೆ ಮೈಸೂರು ಪ್ರಾಂತ್ಯಕ್ಕೆ ಹೋದ್ರೆ ಏನಾದರೂ ಮಾಡಿ ಬಿಸಾಕ್ತಕ್ಕಂಥದ್ದು. ಕೋಲಾರ ಪ್ರಾಂತ್ಯಕ್ಕೆ ಹೋದ್ರೆ ಗೊಂಬೆಯನ್ನ ಮಾಡಿ ಆ ಗೊಂಬೆಯಲ್ಲಿ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಸ್ಮಶಾನದಲ್ಲಿ ಕೂತ್ಕೊಂಡು. ಇಂಥ ಪ್ರಯೋಗಗಳೆಲ್ಲವನ್ನೂ ಕೂಡ ಮಾಡ್ತಾರೆ. ಆದರೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಇಂಥ ಮಾಟ, ಮಂತ್ರ ಪ್ರಯೋಗಗಳಿಗೆ ದಯಮಾಡಿ ಪ್ರೇರೇಪಿತರಾಗಬೇಡಿ. ಯಾರಾದರೂ ಮಾಡಿಸ್ಕೊಡ್ತೇನೆ, ನಿಮಗೆ ಅನುಕೂಲಗಳಾಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದಕ್ಕೆ ಹೋಗಬೇಡಿ. ಯಾಕೆಂದ್ರೆ ದೈವಶಕ್ತಿಗಿನ್ನ ದೊಡ್ಡದು ಯಾವುದೂ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಕಲಿಯುಗದಲ್ಲಿ ಸಂಪೂರ್ಣವಾಗಿ ಈ ಮಾಟ ಮಂತ್ರ ಪ್ರಯೋಗ ಅಂತಕ್ಕಂಥದ್ದೇನಿದೆ, ಈ ಮಾಟ ಮಂತ್ರ ಪ್ರಯೋಗ ಸಂಪೂರ್ಣವಾಗಿ ಫಲಕಾರಿಯಾಗಲ್ಲ. ದೈವಶಕ್ತಿಯೇ ದೊಡ್ಡದು ಅನ್ನೋದನ್ನ ಮೊದಲು ನೀವು ಮನದಟ್ಟನ್ನ ಮಾಡ್ಕೊಳ್ಳಿ. ಕೆಲವರೇನ್ ಮಾಡ್ತೀರಾ, ಯಾರಾದರೂ ಸಾಕು ಮನೆಯಲ್ಲಿ ಇರ್ತಕ್ಕಂಥ ಇದ್ದಕ್ಕಿದ್ದಾಗೆ ಸಾವು ನೋವುಗಳು ಉಂಟಾಗ್ತಾ ಬಂದಾಗ ಅಂತ ಒಂದು ಮನೆಯಲ್ಲಿ ಅಯ್ಯೋ ಯಾರೋ ನಮಗೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ಯಾರೋ ಏನೋ ಮಾಡ್ತಾ ಇದ್ದಾರೆ, ನಮಗೇನೋ ಆಗ್ತಾ ಇದೆ, ಆದರೆ ನಮ್ಮ ಜೀವನದಲ್ಲಿ ನಾವು ಡೆವಲಪ್ ಆಗೋಕೆ ಸಾಧ್ಯ ಇಲ್ಲ, ಯಾರು ಮಾಟ ಮಾಡಿದ್ದಾರೆ ಆ ಮಾಟವನ್ನು ತೆಗೆಸಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರ. ಆದರೆ ಪ್ರಯೋಜನ ಇಲ್ಲ. ಯಾವುದೇ ಒಂದು ಮಾಟ, ಮಂತ್ರ ಇವೆಲ್ಲವನ್ನೂ ಕೂಡ ಪ್ರಯೋಗ ಅಕಸ್ಮಾತ್ ನಿಮ್ಮ ಮನೆಗೆ ಆಗಿದ್ದರೆ ಮನೆಯಲ್ಲಿ ಗೊಂದಲಮಯವಾದ ವಾತಾವರಣ ಮೊದಲು ಸೃಷ್ಟಿಯಾಗತ್ತೆ. ಮನೆಯಲ್ಲಿ ನಂದಾದೀಪ, ದೇವರ ಮನೆಯಲ್ಲಿ ಇರ್ತಕ್ಕಂಥ ನಂದಹ ದೀಪ ಆಗಾಗ ಸರಿ ಹೋಗಲ್ಲ. ಮತ್ತೆ ಇದ್ದಕ್ಕಿದ್ದಾಗೆ ಶಬ್ದವನ್ನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗತ್ತೆ ನಂದಾದೀಪದಲ್ಲಿ. ಇದಾದ ನಂತರ ಮನೆಯಲ್ಲಿ ನೀವೇನು ಆಹಾರವನ್ನ ಬೇಯಿಸ್ತಕ್ಕಂಥ ಒಂದು ಸಮಯ ಏನಿದೆ, ಆ ಸಮಯದಲ್ಲಿ ಇಲ್ಲದೆ ಇರತಕ್ಕಂಥ ದುರ್ವಾಸನೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಮನೆಯಲ್ಲಿ ಆಗಿರ್ತಕ್ಕಂಥ ಹೂವು, ಆಮೇಲೆ ಎಷ್ಟೋ ಮನೆಗಳಲ್ಲಿ ನೀವು ಉದಾಹರಣೆಯನ್ನು ನೋಡಿ, ಎಷ್ಟೋ ಮನೆಯಲ್ಲಿ ಅನ್ನ ಮಾಡಿಟ್ಟಿರ್ತಾರೆ. ಪಾಪ ಇವತ್ತು ಇಟ್ಟಿರ್ತಕ್ಕಂಥ ಅನ್ನ ನಾಳೆ ಬೆಳಗ್ಗೆ ಬೇಕಾದ್ರೂ ತಿನ್ನಬಹುದು ಅಂತ ಒಂದು ಪರಿಸ್ಥಿತಿ ಅಳಸೇ ಹೋಗಲ್ಲ. ಆದರೆ ಬೆಳಗ್ಗೆ ಮಾಡಿರ್ತಕ್ಕಂಥದ್ದು ಮಧ್ಯಾಹ್ನಕ್ಕೆ ಅಳಸೋಗ್ಬಿಡುತ್ತೆ ಅನ್ನ. ಇಂಥ ಒಂದು ಪರಿಸ್ಥಿತಿಗಳಿದ್ದರೆ ಅಂಥ ಮನೆಯಲ್ಲಿ ಮಾಟ ಮಂತ್ರ ಪ್ರಯೋಗ ಆಗಿದೆ ಎನ್ನುವುದನ್ನು ಮನದಟ್ಟನ್ನು ಮಾಡಿಕೊಳ್ಳಿ. ಇಂಥ ಒಂದು ಮನದಟ್ಟನ್ನು ಮಾಡಿಕೊಂಡು ಭಕ್ತಿಯಿಂದ, ಶ್ರದ್ಧೆಯಿಂದ ಪ್ರತ್ಯಂಗಿರಾ ದೇವಿಯ ಆರಾಧನೆಯನ್ನ ಮಾಡಿ, ಪ್ರತ್ಯಂಗಿರಾ ದೇವಿಯ ಹೋಮವನ್ನ ಮಾಡಿ, ಮಹಾಸುದರ್ಶನ ಆರಾಧನೆಯನ್ನ ಮಾಡಿ, ಮಹಾಸುದರ್ಶನನ ಮಂತ್ರವನ್ನ ಜಪವನ್ನ ಮಾಡಿ. ಆಗ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮಾಟ, ಮಂತ್ರ, ಕಟ್ಟು, ಕರಾರು ಇಂಥ ಪ್ರಯೋಗಗಳಿದ್ದರೆ ಖಂಡಿತವಾಗಿ ನಿವಾರಣೆಯಾಗತ್ತೆ. ಆ ಪ್ರತ್ಯಂಗಿರಾದೇವಿ ಮಹಾಸುದರ್ಶನ ನಿಮಗೆ ಅನುಗ್ರಹವನ್ನ ಕೊಡ್ಲಿ ಅಂತ ಹೇಳಿ ಆ ಪ್ರತ್ಯಂಗಿರಾದೇವಿ ಸಮೇತ ಮಹಾಸುದರ್ಶನನನ್ನ ನಾನೂ ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಗುರುಗಳ ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಮಾಟ ಮಂತ್ರದ ಪ್ರಯೋಗದ ಬಗ್ಗೆ ವಿಶೇಷ ಮಾಹಿತಿಯನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇನ್ನು ಯಾರಿಗೆ ಕರೆ ಸಿಕ್ಕಿಲ್ವೋ ನೀವು ಗುರೂಜಿ ಅವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿಯಾಗಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗಾವರ ರಿಂಗ್ ರೋಡ್, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ರಾಶಿ ಭವಿಷ್ಯದಲ್ಲೊಂದು ವಿಭಿನ್ನ ಪ್ರಯತ್ನ ನೇರ ಭವಿಷ್ಯ ಕಾರ್ಯಕ್ರಮ. ನೀವು ಕೂಡ ನೇರ ಪ್ರಸಾರದಲ್ಲೇ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಸಂಪರ್ಕಿಸಬೇಕಾದಂತಹ ವಿಳಾಸ ನೋಟ್ ಮಾಡ್ಕೊಳ್ಳಿ. ಪಬ್ಲಿಕ್ ಟಿವಿ ರಾಶಿ ನೇರ ಭವಿಷ್ಯ ವಿಭಾಗ 4ನೇ ಮಹಡಿ, TTMC BMTC ಬಿಲ್ಡಿಂಗ್, ಯಶವಂತಪುರ ಸರ್ಕಲ್, ಯಶವಂತಪುರ, ಬೆಂಗಳೂರು.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮನ ಹೂಡುವಂತಹ ಸಮಯ ಆಯಿತು. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಒಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಇದ್ದ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.